ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇತ್ತೀಚೆಗಷ್ಟೇ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಭಾರತದ ಮೇಲೆ ದಾಳಿ ಮಾಡೋ ಮಾತಾಡ್ದ. ಅದರ ಬೆನ್ನಲ್ಲೇ ಅಲ್ಲಿನ ಮಾಜಿ ವಿದೇಶಾಂಗ ಸಚಿವ ಬಿಲಿ ರಾಣಿ, ಈಗಲಿನ ಪ್ರಧಾನಿ ಶಹಬಾಜ್ ಕೂಡ ಸಿಂಧೂ ನದಿಯ ನೀರನ್ನು ಭಾರತ ಬಿಡದೇ ಇದ್ರೆ ನಾವು ಭಾರತಕ್ಕೆ ಪಾಠ ಕಲಿಸ್ತೀವಿ ಅನ್ನೋ ಮಾತಾಡಿದರು. ಅದರ ಬೆನ್ನಲ್ಲೇ ಭಾರತದ ಗಡಿಯಲ್ಲಿ ಒಳನುಸುಳೋದಕ್ಕೆ ಪ್ರಯತ್ನ ಪಟ್ಟ ಉಗ್ರರು ಮತ್ತು ಅವರನ್ನು ಒಳಗೆ ಕಳುಹಿಸೋದಕ್ಕೆ ಪಾಕಿಸ್ತಾನಿ ಪಡೆಗಳು ನಡೆಸಿದ ಫೈರಿಂಗಲ್ಲಿ ಭಾರತೀಯ ಯೋಧರೊಬ್ಬರ ಬಲಿದಾನ ಆಗಿದೆ ಮತ್ತು ಗಡಿಯಲ್ಲಿ ಒಳನುಸುಳೋದಕ್ಕೆ ಪ್ರಯತ್ನ ಪಟ್ಟ ಉಗ್ರರನ್ನು ಹೊಡೆದು ಹಾಕೋದಕ್ಕೆ ಆಪರೇಷನ್ ಅಖಲ್ ಕೂಡ ಮುಂದುವರಿತಾ ಇದೆ. ಉರಿ ಸೆಕ್ಟರಲ್ಲಿ ಕೂಂಬಿಂಗ್ ನಡೀತಾ ಇದೆ. ಹಾಗಾದರೆ ಪಾಕಿಸ್ತಾನ ಗಡಿಯಲ್ಲಿ ಮತ್ತೆ ಭಾರತದ ವಿರುದ್ಧ ಅಪ್ರಚೋದಿತ ದಾಳಿಗಳನ್ನು ಮುಂದುವರಿಸ್ತಾ ಇದೆಯಾ? ಇಲ್ಲಿ ಒಳನುಸುಳುವಿಕೆಯ ಪ್ರಮಾಣ ಹೆಚ್ಚಾಗ್ತಾ ಇರೋದು ಯಾಕೆ, ಎಲ್ಲಿ ಮತ್ತು ಇದು ಭಾರತ ಮತ್ತು ಪಾಕ್ ನಡುವೆ ಮತ್ತೊಂದು ಯುದ್ಧಕ್ಕೇನಾದರೂ ದಾರಿ ಮಾಡಿಕೊಡುತ್ತಾ? ಬನ್ನಿ ನೋಡೋಣ. ಗೆಳೆಯರೆ, ಮೊನ್ನೆ ನೀವು ಕೇಳಿಸ್ಕೊಂಡಿರಬೇಕು, ಭಾರತೀಯ ಸೇನಾಪಡೆಯ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಆಪರೇಷನ್ ಸಿಂಧೂರ ಅನ್ನೋದಿನ್ನೂ ನಿಂತಿಲ್ಲ, ಇಷ್ಟರಲ್ಲೇ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಮತ್ತೊಂದು ಯುದ್ಧ ಆಗೋ ಸಾಧ್ಯತೆ ಇದೆ ಅಂತ ಹೇಳಿದರು ಮತ್ತು ಆ ಯುದ್ಧದ ಸಮಯದಲ್ಲಿ ನಾಗರಿಕರು ಏನು ಮಾಡಬೇಕು ಅನ್ನೋದನ್ನು ಕೂಡ ಹೇಳಿದರು. ಹಾಗೆ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ತಮಗೆ ಅವಕಾಶ ಸಿಗಲಿಲ್ಲ ಅಂತ ಭಾರತೀಯ ನೌಕಾಪಡೆ ಬೇಜಾರು ಮಾಡ್ಕೊಂಡಿತ್ತಂತೆ. ಅವರವತ್ತು ಒಂದೇ ಒಂದು ಅವಕಾಶಕ್ಕಾಗಿ, ಆದೇಶಕ್ಕಾಗಿ ಕರಾಚಿಯ ಕಡೆ ಬಂದೂಕುಗಳನ್ನು ತಿರುಗಿಸ್ಕೊಂಡು ನಿಂತಿದ್ರು. ಪೌಂಡ್ ಅನ್ನೋ ಒಂದು ಆದೇಶ ಬಂದುಬಿಟ್ಟಿದ್ದಿದ್ರೆ ಕರಾಚಿಯ ಬಂದರು, ಕರಾಚಿಯಲ್ಲಿನ ನೌಕಾನೆಲೆಗಳು, ಸೇನೆ, ಅಲ್ಲಿ ನಿಲ್ಲಿಸಿದ್ದ ಟರ್ಕಿಯ ಒಂದು ಯುದ್ಧ ನೌಕೆ ಎಲ್ಲ ಕೂಡ ಅರಬ್ಬಿ ಸಮುದ್ರದ ಪಾಲಾಗಿ ಹೋಗ್ತಾ ಇದ್ವು. ಆದರೆ ಅವರಿಗೆ ಆ ಅವಕಾಶ ಸಿಗಲಿಲ್ಲ. ಇನ್ನು ಮೊನ್ನೆ ನೌಕಾಪಡೆಯ ಮುಖ್ಯಸ್ಥರು ಪ್ರಧಾನಿಯನ್ನು ಭೇಟಿಯಾದ ಸಂದರ್ಭದಲ್ಲಿ, ನಿಮ್ಮ ಕೈಯಲ್ಲಿದ್ದ ತುತ್ತನ್ನು ತಿನ್ನೋದಕ್ಕೆ ನಾವು ಬಿಡಲಿಲ್ಲ, ಸ್ವಲ್ಪ ಕಾದು ಬಿಡ್ರಿ, ನಿಮಗೂ ಅವಕಾಶ ಸಿಗುತ್ತೆ ಅನ್ನೋ ಭರವಸೆಯನ್ನು ಪ್ರಧಾನಿ ಕೊಟ್ಟರು ಅನ್ನೋ ವರದಿಗಳನ್ನು ಕೆಲ ಮಾಧ್ಯಮಗಳು ಮಾಡಿದ್ವು. ಅಂದರೆ ಪಾಕಿಸ್ತಾನ ಇಷ್ಟಕ್ಕೆ ಸುಮ್ಮನಾಗುತ್ತೆ ಅನ್ನೋ ನಂಬಿಕೆ ಭಾರತಕ್ಕಿಲ್ಲ. ಸೊ ಭಾರತ ಆಪರೇಷನ್ ಸಿಂಧೂರನ್ನು ನಿಲ್ಲಿಸಿಲ್ಲ, ಜಸ್ಟ್ ಅದಕ್ಕೊಂದು ತಾತ್ಕಾಲಿಕ ವಿರಾಮವನ್ನು ಕೊಟ್ಟಿದೆ ಅಷ್ಟೇ. ಪಾಕಿಸ್ತಾನ ಇನ್ನು ಒಂದೇ ಒಂದು ಭಯೋತ್ಪಾದಕ ದಾಳಿಯನ್ನು ಭಾರತದ ಮೇಲೆ ಮಾಡಿಸಿದ್ರು ನಾವು ಅದನ್ನು ಯುದ್ಧಕ್ಕೆ ಪ್ರಚೋದನೆ ಅಂತ ತಗೋತೀವಿ ಅಂತ ಭಾರತ ಹೇಳಿದೆ. ಹೀಗಾಗಿನೇ ಈ ಸಂಘರ್ಷ ಇನ್ನೂ ನಿಂತಿಲ್ಲ ಅಂತ ಸೇನಾ ಮುಖ್ಯಸ್ಥರು ಹೇಳ್ತಾ ಇರೋದು. ಅದಕ್ಕೆ ಸರಿಯಾಗಿ ಮೊನ್ನೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಮುಲ್ಲಾ ಜರ್ನಲ್ ಅಮೆರಿಕಾಗೆ ಹೋಗಿದ್ನಲ್ಲ, ಅಲ್ಲಿನ ಪಾಕಿಗಳ ಮುಂದೆ ನಿಂತು ನಾವು ಭಾರತದ ವಿರುದ್ಧ ಅಣುಬಾಂಬು ಹಾಕ್ತೀವಿ, ಭಾರತ ಸಿಂಧೂ ನದಿಯ ನೀರನ್ನು ಬಿಡದೇ ಇದ್ರೆ ಆ ಡ್ಯಾಮ್ಗಳನ್ನು ಮಿಸೈಲ್ ಹಾಕಿ ಉಡಾಯಿಸಿ ಬಿಡ್ತೀವಿ, ಅಂಬಾನಿಯನ್ನ ಟಾರ್ಗೆಟ್ ಮಾಡ್ಕೊಂಡು ಭಾರತದ ಆರ್ಥಿಕತೆಯ ಮೇಲೆ ದಾಳಿ ಮಾಡ್ತೀವಿ, ಪೂರ್ವದಿಂದ ದಾಳಿ ಮಾಡಿ ಭಾರತದ ಮಧ್ಯಭಾಗದಲ್ಲಿ ಹೊಡಿತೀವಿ, ಹೀಗೆ ಒಂದಷ್ಟು ಪ್ರಲಾಪಗಳನ್ನು ಮಾಡಿದ್ದಾನೆ. ಹಾಗೆ ಅಲ್ಲಿನ ಪ್ರಧಾನಿ ಹಾಗೂ ಮಾಜಿ ವಿದೇಶಾಂಗ ಸಚಿವರು ಕೂಡ ಇದೇ ರೀತಿಯ ಮಾತುಗಳನ್ನಾಡಿದ್ದಾರೆ. ಗೆಳೆಯರೆ, ಪಾಕಿಸ್ತಾನದಲ್ಲಿ ಹಾಗೇನೆ ಅಲ್ಲಿನ ಸೇನಾ ಮುಖ್ಯಸ್ಥ ಏನಾದರೂ ಹೇಳಿದ ಮೇಲೆ ಅದು ರೀಸೌಂಡ್ ಆಗೋದು ಪ್ರಧಾನಿಯ ಬಾಯಲ್ಲಿ. ನೀವು ಈ ಬೀದಿಲಿ ಒಂದಷ್ಟು ನಾಯಿಗಳು ಬೊಗಳ್ತಾ ಇರ್ತವೆ, ನೋಡಿರ್ಬೇಕು. ಒಂದು ನಾಯಿ ಬೊಗಳಿದ ನಂತರ ಅದರ ಹಿಂದಿನ ಇನ್ನೊಂದಷ್ಟು ನಾಯಿಗಳು ಕೂಡ ಒಂದೇ ಸಮಕ್ಕೆ ಬೊಗಳೋದಕ್ಕೆ ಶುರು ಮಾಡುತ್ತವೆ. ಮೊದಲ ನಾಯಿ ಯಾವ ಕಡೆ ತಿರುಗಿ ಬೊಗಳುತ್ತೋ ಇವು ಅದೇ ಕಡೆ ಮುಖ ಮಾಡಿ ಬೊಗಳ್ತಾ ಹೋಗುತ್ತವೆ. ಪಾಕಿಸ್ತಾನದಲ್ಲಿ ಕೂಡ ಸೇನಾ ಮುಖ್ಯಸ್ಥ ಏನಾದರೂ ಹೇಳಿದ ಮೇಲೆ ಅಥವಾ ಬೊಗಳಿದ ಮೇಲೆ ಅಲ್ಲಿನ ಪ್ರಧಾನಿ, ಮಂತ್ರಿಗಳು ಅವರೆಲ್ಲ ಅದನ್ನು ಮತ್ತೆ ಮತ್ತೆ ಬೊಗಳ್ತಾ ಇರ್ತಾರೆ. ಹಾಗಂತ ಇದನ್ನು ನಿರ್ಲಕ್ಷ್ಯ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಈ ಹಿಂದೆ ಕೂಡ ಸೇನಾ ಮುಖ್ಯಸ್ಥ ಹೀಗೆಲ್ಲ ಮಾತಾಡಿದ ನಂತರವೇ ಭಾರತದ ಪೆಹಲ್ಗಾಮ್ ಮೇಲೆ ದಾಳಿಯಾಗಿತ್ತು. ಈಗ ಕೂಡ ಮುಲ್ಲಾ ಜರ್ನಲ್ ಬಾಯಲ್ಲಿ ಭಾರತದ ಮೇಲೆ ದಾಳಿಗಳ ಮಾತುಗಳು ಬಂದು ಬೆನ್ನಲ್ಲೇ ಗಡಿಯಲ್ಲಿ ಪಾಕಿಸ್ತಾನಿ ಪಡೆಗಳು ಅಪ್ರಚೋದಿತ ದಾಳಿಯನ್ನು ಮಾಡಿವೆ. ಈ ದಾಳಿಯ ಉದ್ದೇಶ ಪಾಕಿಸ್ತಾನದ ನೆಲದಿಂದ ಉಗ್ರರನ್ನು ಭಾರತದ ಗಡಿ ದಾಟಿಸೋದಾಗಿತ್ತು ಮತ್ತು ಈ ದಾಳಿಯನ್ನು ಹಿಮ್ಮೆಟ್ಟಿಸುವ ಪ್ರಯತ್ನದಲ್ಲಿ ಭಾರತೀಯ ವೀರಯೋಧ ಅನಿಲ್ ಕುಮಾರ್ ಬಾನೋತ್ ವೀರಗತಿಯನ್ನು ಪಡ್ಕೊಂಡಿದ್ದಾರೆ. ಗೆಳೆಯರೆ, ನಿಮಗೆ ಗೊತ್ತಿರಬೇಕು, ಇತ್ತೀಚೆಗೆ ಜಮ್ಮು ಕಾಶ್ಮೀರದಲ್ಲಿ ಆಪರೇಷನ್ ಅಖಲ್ ಶುರುವಾಗಿದೆ. ಆಗಸ್ಟ್ ತಿಂಗಳ ಆರಂಭದಲ್ಲಿ ಶುರುವಾದ ಈ ಕಾರ್ಯಾಚರಣೆ ಇನ್ನೂ ಕೂಡ ನಡೀತಾ ಇದೆ. ಅದು ಆಲ್ ಔಟ್ ಆಪರೇಷನ್ನು. ಇಲ್ಲಿ ಏನಾಗ್ತಾ ಇದೆ ಅಂದರೆ, ಇತ್ತೀಚೆಗೆ ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ರಿಕ್ರೂಟ್ಮೆಂಟ್ ಕಡಿಮೆ ಆಗಿದೆ. ಹಾಗಂತ ಅಲ್ಲಿ ಭಾರತದ ವಿರೋಧಿಗಳೇ ಕಡಿಮೆ ಆಗಿದ್ದಾರೆ ಅಂತಲ್ಲ. ಇತ್ತೀಚೆಗೆ ಜಮ್ಮು ಕಾಶ್ಮೀರದಲ್ಲಿ ಬೆಡ್ರೂಮ್ ಜಿಹಾದ್ ಹೆಚ್ಚಾಗ್ತಾ ಇದೆ ಅಂತ ಭದ್ರತಾ ಪಡೆಗಳು ಹೇಳ್ತಾ ಇವೆ. ಅದರದ್ದು ಬೇರೆ ಇದ್ದೇ ಕತೆ, ಅದನ್ನು ಆಮೇಲೆ ಹೇಳ್ತೀನಿ. ಅಲ್ಲಿ ಸೋಷಿಯಲ್ ಮೀಡಿಯಾ ಉಗ್ರರು ಹೆಚ್ಚಾಗ್ತಾ ಇದ್ದಾರೆ ಹೊರತು ನೇರವಾಗಿ ಈ ಹಿಂದಿನಂತೆ ಬಂದೂಕು, ಬಾಂಬು, ಕಲ್ಲುಗಳನ್ನು ಹಿಡ್ಕೊಂಡು ಬೀದಿಗೆ ಬರೋರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಹೀಗಾಗಿ ಉಗ್ರ ಸಂಘಟನೆಗಳು
ಅವರನ್ನು ಪಾಕಿಸ್ತಾನದಿಂದ ಪಾಕ್ ಆಕ್ರಮಿತ ಕಾಶ್ಮೀರದ ಭೂಭಾಗದಿಂದಲೇ ಕಾಶ್ಮೀರಕ್ಕೆ ನುಗ್ಗಿಸಬೇಕು. ಅಲ್ಲ ಹಾಗೆ ಬಂದವರು ನಮ್ಮ ಭದ್ರತಾ ಪಡೆಗಳ ಕೈಯಲ್ಲಿ ಸಾವಿಗೀಡಾಗ್ತಾರೆ. ಸತ್ತವರ ಸಂಖ್ಯೆಯನ್ನು ಸರಿಗಟ್ಟುವಷ್ಟು ಉಗ್ರರನ್ನ ಮತ್ತೆ ಮತ್ತೆ ಭಾರತದ ಒಳಕ್ಕೆ ನುಗ್ಗಿಸುವ ಕೆಲಸವನ್ನ ಉಗ್ರರು ಹಾಗೂ ಪಾಕಿಸ್ತಾನದ ಸೈನ್ಯ ಮಾಡುತ್ತೆ. ಅದಕ್ಕಾಗಿ ಅಂದರೆ ಅಲ್ಲಿ ಒಳನುಸುಳುವ ಉಗ್ರರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವರನ್ನು ಗಡಿ ದಾಟಿಸೋದಕ್ಕೆ, ಆ ಸಂದರ್ಭದಲ್ಲಿ ಗಡಿ ಭದ್ರತಾ ಪಡೆಗಳ ಗಮನವನ್ನು ಬೇರೆ ಕಡೆಗೆ ಸೆಳೆಯೋದಕ್ಕೆ ಮತ್ತು ಆಗಾಗ ತಾವೇ ಒಳಗೆ ಬಂದು ಒಂದಷ್ಟು ಉಗ್ರ ಕೃತ್ಯಗಳನ್ನು ಎಸಗಿ ಓಡಿ ಹೋಗೋದಕ್ಕೆ ಪಾಕಿಸ್ತಾನದಲ್ಲಿ ಬ್ಯಾಟ್ ಅನ್ನೋ ಒಂದು ಪಡೆ ಇದೆ. ಅದನ್ನು ಬಾರ್ಡರ್ ಆ್ಯಕ್ಷನ್ ಟೀಮ್ ಅಂತ ಕರೀತಾರೆ. ಮೊನ್ನೆ ಕೂಡ ಉರಿ ಸೆಕ್ಟಾರಲ್ಲಿ ಭಾರತೀಯ ಪಡೆಗಳು ಕೂಂಬಿಂಗ್ ಮಾಡ್ತಾ ಇದ್ವು. ಆ ಸಂದರ್ಭದಲ್ಲಿ ಗಡಿ ದಾಟಿ ಬರೋದಕ್ಕೆ ಒಂದು ಉಗ್ರರ ತಂಡ ಪ್ರಯತ್ನ ಪಟ್ಟಿದೆ. ಆಗ ಭದ್ರತಾ ಪಡೆಗಳ ಗಮನವನ್ನು ಬೇರೆ ಕಡೆಗೆ ಸೆಳೆಯೋದಕ್ಕೆ ಬ್ಯಾಟ್ ಪಡೆಗಳು ಗಡಿಯಲ್ಲಿ ಗುಂಡಿನ ದಾಳಿಯನ್ನು ಶುರು ಮಾಡಿವೆ. ಅದನ್ನು ಸಮರ್ಥವಾಗಿ ಎದುರಿಸುವ ಪ್ರಯತ್ನದಲ್ಲಿ ಭಾರತೀಯ ಸೇನೆ ವೀರ ಯೋಧರೊಬ್ಬರನ್ನ ಕಳ್ಕೋಬೇಕಾಗಿ ಬಂದಿದೆ ಮತ್ತು ಆ ಒಳನುಸುಳುಕೋರರನ್ನ ಸಮರ್ಥವಾಗಿ ಹಿಮ್ಮೆಟ್ಟಿಸಲಾಗಿದೆ. ಅಲ್ಲಿ ಹವಾಮಾನದ ಲಾಭವನ್ನು ಪಡ್ಕೊಂಡು ಅವರು ಗಡಿ ದಾಟಿ ಪಲಾಯನ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ವಿಸಿಬಿಲಿಟಿ ಕಡಿಮೆ ಇತ್ತು, ಹೀಗಾಗಿ ಅವರು ಭದ್ರತಾ ಪಡೆಗಳ ಗುರಿಯನ್ನ ತಪ್ಪಿಸ್ಕೊಂಡು ಪಾಕಿಸ್ತಾನದ ಕಡೆಗೆ ಓಡಿ ಹೋಗಿದ್ದಾರೆ. ಆದ್ರೆ ಉರಿ ಸೆಕ್ಟರ್ ಅಲ್ಲಿ ಕೂಂಬಿಂಗ್ ಮಾತ್ರ ಹಾಗೆ ಮುಂದುವರಿತಾ ಇದೆ. ಇಲ್ಲಿ ನೀವು ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಉರಿ. ಗೆಳೆಯರೆ, ಇದು ಕಾಶ್ಮೀರ. ಇಲ್ಲಿ ಕುಪ್ವಾರ, ಬಂಡಿಪುರ, ಬಾರಾಮುಲ್ಲಾ, ಪೂಂಚ್, ರಜೌರಿ ಮುಂತಾದ ಜಿಲ್ಲೆಗಳು ಆಕ್ರಮಿತ ಕಾಶ್ಮೀರದ ಮುಜಫರಾಬಾದ್ ಮತ್ತು ಮೀರ್ಪುರಗಳ ಜೊತೆ ಗಡಿಯನ್ನು ಹಂಚಿಕೊಳ್ಳುತ್ತವೆ. ಸೊ ಈ ಜಿಲ್ಲೆಗಳಿಗೆ ಉಗ್ರರ ಎಂಟ್ರಿ ಆಕ್ರಮಿತ ಕಾಶ್ಮೀರದ ಮೂಲಕ ಆಗುತ್ತೆ. ಇನ್ನು ಹೀಗೆ ಗಡಿ ದಾಟಿ ಬರೋದು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಬಾರಾಮುಲ್ಲಾದಿಂದ. ಹಾಗೆ ಬಂದರೆ ನೇರವಾಗಿ ಪುಲ್ವಾಮಾ, ಶ್ರೀನಗರ್, ಅನಂತನಾಗ್ಗಳಿಗೆ ಅವರಿಗೆ ಎಂಟ್ರಿ ಸಿಗುತ್ತೆ. ಈ ಭಾಗದಲ್ಲಿನ ಕಾಡು, ಕಣಿವೆ, ಭೌಗೋಳಿಕ ಪರಿಸ್ಥಿತಿಗಳು ನುಸುಳುಕೋರರಿಗೆ ಸಾಕಷ್ಟು ಅನುಕೂಲಗಳನ್ನು ಮಾಡಿಕೊಡುತ್ತವೆ. ಹಾಗೆ ನಮಗೆ ಪುಲ್ವಾಮಾದಲ್ಲಿ, ಅನಂತನಾಗ್ ಜಿಲ್ಲೆಯಲ್ಲಿ, ಶ್ರೀನಗರದಲ್ಲಿ, ಶೋಪಿಯಾನ್, ಬುಡಗಾಮ್, ಕುಲ್ಗಾಮ್, ರೆಯಾಸಿ ಮುಂತಾದ ಕಡೆಗಳಲ್ಲಿ ಅತಿ ಹೆಚ್ಚು ಪ್ರಮಾಣದ ಉಗ್ರ ಚಟುವಟಿಕೆಗಳು ಕಾಣ್ತಾ ಇದ್ವು. ಮೊನ್ನೆ ದಾಳಿ ಆಯ್ತಲ್ಲ ಪಹಲ್ಗಾಂವ್, ಅದು ಕೂಡ ಅನಂತನಾಗ್ ಜಿಲ್ಲೆಯಲ್ಲೇ ಇದೆ. ಇನ್ನು ಈಗ ಆಪರೇಷನ್ ಅಖಲ್ ನಡೀತಿದೆ ಅಲ್ವಾ, ಅದು ಕೂಡ ಇವೇ ಜಿಲ್ಲೆಗಳಲ್ಲಿ ನಡೀತಾ ಇದೆ. ಈಗ ಉರಿ ಸೆಕ್ಟಾರಲ್ಲಿ ಅಂದರೆ ಮುಜಫರಾಬಾದ್ ಗಡಿಗೆ ಹತ್ತಿರದಲ್ಲಿ, ಅಂದರೆ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಭಾಗದಲ್ಲಿ ಆಪರೇಷನ್ ತೀವ್ರವಾಗಿ ನಡೀತಾ ಇದೆ. ಅಲ್ಲಿನ ಕಾಡುಗಳಲ್ಲಿ ಅಡಗಿ ಕೂತಿದ್ದಾರೆ ಅನ್ನಲಾದ ಉಗ್ರರನ್ನ ಬೇಟೆಯಾಡೋದಕ್ಕೆ ಭದ್ರತಾ ಪಡೆಗಳು ಕಾರ್ಯಾಚರಣೆಯನ್ನು ಮುಂದುವರಿಸ್ತಾ ಇವೆ. ಗೆಳೆಯರೆ, ಆಪರೇಷನ್ ಸಿಂಧೂರದ ನಂತರ ಭಾರತದ ಗಡಿಯ ಒಳಕ್ಕೆ ಉಗ್ರರು ನುಸುಳಿ ಬರೋ ಪ್ರಯತ್ನಗಳನ್ನು ಮಾಡ್ತಲೇ ಇದ್ರಾದರೂ ಗಡಿಯಾಚೆಯಿಂದ ಪಾಕಿಸ್ತಾನಿ ಸೇನೆ ಭಾರತೀಯ ಯೋಧರ ಮೇಲೆ ದಾಳಿಯನ್ನು ಮಾಡಿರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಇದು ಮೊದಲ ಬಾರಿ ನಡೀತಾ ಇದೆ. ಇನ್ನು ಇಂಟೆಲಿಜೆನ್ಸ್ ವರದಿಗಳ ಪ್ರಕಾರ ಆಕ್ರಮಿತ ಕಾಶ್ಮೀರ ಹಾಗೂ ಪಂಜಾಬ್ ಪ್ರಾಂತ್ಯಗಳಲ್ಲಿದ್ದ ಉಗ್ರರ ಶಿಬಿರಗಳನ್ನು ಭಾರತ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ನಾಶ ಮಾಡ್ತಲ್ಲ, ಆ ಎಲ್ಲ ಕಡೆಗಳಲ್ಲೂ ಈಗ ಮತ್ತೆ ಹೊಸ ಶಿಬಿರಗಳು, ಹೊಸ ಲಾಂಚ್ ಪ್ಯಾಡ್ಗಳು, ಹೊಸ ರಿಕ್ರೂಟ್ಮೆಂಟ್ಗಳು, ಟ್ರೈನಿಂಗು ಇವೆಲ್ಲ ಆಗ್ತಾ ಇವೆ. ಹೊಸದಾಗಿ 15ಕ್ಕೂ ಹೆಚ್ಚು ಉಗ್ರ ಶಿಬಿರಗಳನ್ನ ಮರು ನಿರ್ಮಾಣ ಮಾಡಲಾಗಿದೆ ಅಂತ ಕೂಡ ಬೇಹುಗಾರಿಕಾ ಮಾಹಿತಿಗಳು ಹೇಳ್ತಾ ಇವೆ. ಇದೆಲ್ಲವನ್ನ ಗಮನದಲ್ಲಿಟ್ಕೊಂಡೆ ಬಹುಶಃ ಆಪರೇಷನ್ ಸಿಂಧೂರ ಅನ್ನೋದು ಇನ್ನೂ ಮುಗಿದಿಲ್ಲ. ಭಾರತ ಮತ್ತೊಂದು ಸುತ್ತು ಪಾಕಿಸ್ತಾನದ ಮೇಲೆ ದಾಳಿ ಮಾಡಿ ಪಾಠ ಕಲಿಸುವ ದಿನಗಳು ತುಂಬ ಹತ್ತಿರದಲ್ಲಿವೆ ಅನ್ನೋ ಮಾತನ್ನ ಭಾರತೀಯ ಸೇನಾಪಡೆಗಳ ಮುಖ್ಯಸ್ಥ ಜನರಲ್ ದ್ವಿವೇದಿ ಅವರು ಹೇಳಿದ್ದು. ಇನ್ನು ಹೀಗೊಂದು ಕಡೆ ಭಾರತದ ಮೇಲೆ ದಾಳಿ ಮಾಡ್ತೀವಿ, ಯುದ್ಧ ಮಾಡ್ತೀವಿ ಅನ್ನೋ ಧಮಕಿ ಕೊಡ್ತಲೇ ಪಾಕಿಸ್ತಾನ ಮತ್ತೊಂದು ಕಡೆ ಸಿಂಧೂ ನದಿಯ ನೀರನ್ನು ನಮಗೆ ಬಿಡಿ, ಆ ಒಪ್ಪಂದವನ್ನು ಹಿಂದಿನಂತೆ ಮುಂದುವರಿಸಿ ಬನ್ನಿ, ಆ ಬಗ್ಗೆ ಮತ್ತೆ ಕೂತ್ಕೊಂಡು ಮಾತಾಡೋಣ ಅಂತ ಬೇಡ್ತಾ ಇದೆ. ಇದು ಪಾಕಿಸ್ತಾನದ ತುಂಬ ಹಳೆಯ ಟೆಕ್ನಿಕ್ಕು. ಭಾರತದ ಮೇಲೆ ಉಗ್ರರ ದಾಳಿ ಮಾಡಿಸಿದರೆ ಭಾರತ ಪಾಕಿಸ್ತಾನದ ಜೊತೆ ಮಾತುಕತೆಗೆ ಬರುತ್ತೆ ಅನ್ನೋ ಒಂದು ನಂಬಿಕೆ ಅವರಲ್ಲಿದೆ. ಈ ಹಿಂದೆಲ್ಲ ಭಾರತ ಅಂಥದ್ದನ್ನು ಅವರಿಗೆ ಅಭ್ಯಾಸ ಕೂಡ ಮಾಡಿಸಿದೆ. ಪ್ರತಿ ಬಾರಿ ಭಾರತದ ಮೇಲೆ ಉಗ್ರರ ದಾಳಿಗಳಾದಾಗಲೂ ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಮಾತುಕತೆಗಳು ನಡೆದಿವೆ. ಹಾಗೆ ಈಗಲೂ ಕೂಡ ಭಾರತದ ಜೊತೆ ಮಾತುಕತೆಗಳನ್ನು ಪಾಕಿಸ್ತಾನ ಬಯಸ್ತಾ ಇದೆ. ಆದರೆ ಅದಕ್ಕವರು ತಮ್ಮ ಹಳೆಯ ದಾರಿಯನ್ನೇ ಹಿಡಿದ್ರೆ, ಭಾರತದ ಮೇಲೆ ದಾಳಿ ಮಾಡಿಸೋದಕ್ಕೆ ಪ್ರಯತ್ನಿಸಿದರೆ ಈ ಬಾರಿ ಮತ್ತೆ ಭಾರತ ಪಾಕಿಸ್ತಾನದ ಮೇಲೆ ಇನ್ನೂ ಒಂದು ಸುತ್ತು ಮುರ್ಕೊಂಡು ಬೀಳಬೇಕಾಗತ್ತೆ. ಅಂಥದ್ದನ್ನೇನಾದರೂ ಪಾಕಿಸ್ತಾನ ಆಹ್ವಾನಿಸ್ತಾ ಇದೆಯಾ ಗೊತ್ತಿಲ್ಲ, ಆದರೆ ಗಡಿ ಮಾತ್ರ ಉದ್ವಿಗ್ನಗೊಳ್ತಾ ಹೋಗ್ತಾ ಇದೆ. ಇದು ಗೆಳೆಯರೆ, ಉಗ್ರರ ನುಸುಳುವಿಕೆಯನ್ನ ತಡೆಯುವ ಪ್ರಯತ್ನದಲ್ಲಿ ಭಾರತೀಯ ಯೋಧರೊಬ್ಬರ ಬಲಿದಾನ ಆಗಿರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.